ಬೇರೆ ಬೇರೆ ವೇಷಗಳನ್ನು ನಾವು ಅವರಿಗೆ ಯೋಜನೆ ಮಾಡಿ 1.5 ಗಂಟೆಯ ಚಿಕ್ಕ ಮಕ್ಕಳ ಪ್ರಸಂಗ ಕೂಡ ಕೃಷ್ಣ ಲೀಲೆ ಅನ್ನುವಂಥ ಪ್ರಸಂಗ ಕೂಡ ಅಲ್ಲಿ ಆಯೋಜನೆ ಮಾಡಿದೆ. ಅದೇ ರೀತಿ ಅದರ ನಂತರ ಸಭಾ ಕಾರ್ಯಕ್ರಮದ ನಂತರ ಅಲ್ಲಿ 9 ಗಂಟೆ 6ರಿಂದ 9:30 10 ಗಂಟೆ ತನಕ ಶಾಂಭವಿ ವಿಜಯ ಅಂದರೆ ದೇವಿಯ ಶ್ರೀ ದೇವಿ ಮಹಾತ್ಮೆಯ ಒಂದು ಪಾತ್ರ 3ನೇ ಪಾತ್ರ ಶಾಂಭವಿ ವಿಜಯ ಅದನ್ನು ಕೂಡ ಅಲ್ಲಿ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನಮಗೂ ಬೇಕು. ಯಾಕೆಂದರೆ ಇವತ್ತು ನಮ್ಮ ಟೀಮ್ ಅಂಬುರುವ ಇವತ್ತು ಎಲ್ಲ ರೀತಿಯಲ್ಲಿ ಯಕ್ಷಗಾನ ಅಲ್ಲದೆ ಸಮಾಜ ಸೇವೆಯ ರೀತಿಯಲ್ಲಿ, ಯಾಕೆಂದರೆ ಇವತ್ತು ತಂಡ ಕಟ್ಕೊಂಡು ಯಕ್ಷಗಾನ ಮಾತ್ರ ಮಾಡೋದಲ್ಲ, ನಾವು ಕುಣಿತ ಭಜನೆ ಅಥವಾ ಬೇರೆ ಬೇರೆ ಸಮಾಜ ಯಾವುದೇ ಅಂದರೂ ಕಾರ್ಯಕ್ರಮ ಇವತ್ತು ಒಂದು ರಸ್ತೆ ಬದಿಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಈ ಒಂದು ಅಂಬುರುವ ತಂಡ ಅದಕ್ಕೂ ಸಿದ್ಧ ಆಗಿದ್ದೇವೆ, ಮಾಡ್ತಾ ಇದ್ದೇವೆ. ಹಲವು ಕಡೆ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಇದಕ್ಕೆ ತಮ್ಮ ಸಹಕಾರ ಕೂಡ ಬೇಕು. ಯಾಕೆಂದರೆ ಇವತ್ತು ಪ್ರಚಾರ ಇಲ್ಲದೆ ನಾವು ಕೆಲಸ ಮಾಡ್ತಿದ್ದೆ. ಇವತ್ತು ಮಾತ್ರ ಒಂದು ವೇದಿಕೆಗೆ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಪ್ರಚಾರ ಎಲ್ಲರೂ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ತಗೊಳ್ಳುವಾಗ ನಾವು ಸಹ ಇವತ್ತು ಪ್ರಚಾರಕ್ಕೆ ಬರಬೇಕು. ಯಾಕೆಂದರೆ ಈ ಏನಿಲ್ಲದವರು ಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಾವೊಂದು ಬಂದಿದ್ದೇವೆ. ತಮ್ಮ ಸಹಕಾರ ಕೂಡ ಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಈಗ ಇದು 8ನೇ ವರ್ಷದ ಕಾರ್ಯಕ್ರಮ. 8ನೇ ವರ್ಷದ ಹೌದು, ಮುಲ್ಲಕಾಡು ದೈವಸ್ಥಾನದ ಆವರಣದ ಒಳಗೆ, ಅಂದರೆ ಅಲ್ಲಿ ತೊಂದರೆ ಇಲ್ಲ. ಆ ಒಂದು ಆವರಣದೊಳಗೆ ಯಾರಿಗೂ ಬರ್ಬೋದು. ಯಾಕೆಂದರೆ ಅದು ಬೇರೆಯೇ ಇದೆ, ದೇವಸ್ಥಾನದ ಬೇರೆಯೇ ಇದೆ, ಅದಕ್ಕೆ ಯಾರಿಗೂ ಬರ್ಬೋದು. ಅದಕ್ಕೋಸ್ಕರ ನಾವು ಅಲ್ಲಿಯೇ ಯೋಜನೆ ಮಾಡಿದೆ. ಯಾಕೆಂದರೆ ಕಳೆದ ವರ್ಷ ಅದು ಒಂದು ಕಾರಣ ಇದೆ. 5ನೇ ವರ್ಷ ನಾವು 6ನೇ ವರ್ಷ ಇಲ್ಲಿ ವಿಜಯ್ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ದೇವೆ, ಅಲ್ಲಿ ಕೂಡ ಯಾರಿಗೂ ಬರ್ಬೋದು. ಅದೇ ರೀತಿ 7ನೇ ವರ್ಷ ಮತ್ತೆ ನಾವು ಪುರಭವನದಲ್ಲಿ ಮಾಡಿದೆವು. ಪುರಭವನದಲ್ಲಿ ಏನಾಗಿದೆ ಅಂದರೆ ಈಗ ಈ ರೋಡ್ ಸೈಡಲ್ಲಿ ಇದ್ದವರು ಬಂದು ಅಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮನೆಯವರು ಮಕ್ಕಳ ಮನೆಯವರು ಮಾತ್ರ ಬರ್ತಾರೆ, ಬೇರೆ ಹೊರಗಿನವರು ಭಾರಿ ಕಡಿಮೆ ಆಗಿದ್ದಾರೆ. ಯಾಕೆಂದರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಗೆ ಏನಂದರೆ ಊರಿನವರು ಸ್ವಲ್ಪ ನೋಡಬೇಕು, ಊರಿನವರು ನಮಗೆ ಪ್ರೋತ್ಸಾಹ ಬೇಕು. ಅದಕ್ಕೋಸ್ಕರ ನಾವು ಈ ಸಲ ಒಂದೊಂದು ಜಾಗದಲ್ಲಿ ಈಗ ನಾವು ಮಾಡ್ತಿದ್ದೆ. ಈ ಸಲ ಅದನ್ನು ಮುಲ್ಲಕಾಡು ದೇವಸ್ಥಾನವನ್ನು ನಾವು ಇದು ಮಾಡಿದ್ದೇವೆ. ಓಕೆ, ಆಯುಷ್ಮಾನ್ ಅದು ವಸ್ತು ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ. ಮತ್ತೆ ರೇಷನ್ ಕಾರ್ಡಿದ್ದು ಸಹ ಈಗ ನಾವೊಂದು ಯೋಜನೆ ಹಾಕಿದ್ದೇವೆ ರೇಷನ್ ಕಾರ್ಡಿದ ಬಗ್ಗೆ. ಅದೀಗ ಸರ್ವರ್ ಪ್ರಾಬ್ಲಮ್ ಇದೆ, ತುಂಬ ಪ್ರಾಬ್ಲಮ್ ಇದೆ. ನಾವು ನಿನ್ನೆ ಕೂಡ ಅದರ ಬಗ್ಗೆ ತುಂಬ ಇದು ಮಾಡಿದೆವು, ಅದು ಆಗ್ತಾ ಇಲ್ಲ. ಆಯುಷ್ಮಾನ್ ಕಾರ್ಡ್ ನಾವೀಗ ಇದರಲ್ಲಿ ವಸ್ತನ್ನು ಇದು ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಅವರು, ನಮ್ಮ ಜನಸೇವಾ ಕೇಂದ್ರ ಕಾವೂರಿನವರು. ಅಂದರೆ ಅವರ ಒಂದು ಸಂಯೋಗದೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಈಗ ನಮ್ಮ ತಂಡದಲ್ಲಿ ಸುಮಾರು ಒಂದು 40 ಮಕ್ಕಳಿದ್ದಾರೆ. ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ಟೀಮ್ ಅಂಬುರುವ, ಅದೇ ರೀತಿ ಅಂಬುರುವ ಯಕ್ಷ ಕಲಾ ಕೇಂದ್ರ ರಿಜಿಸ್ಟರ್ಡ್ ಇದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬರುವ